ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ರಾಜ್ಯ ಮೀಸಲಾತಿ ಸಂರಕ್ಷಣಾ ಒಕ್ಕೂಟದ ವತಿಯಿಂದ 24/3/2026 ಬೃಹತ್ ಪ್ರತಿಭಟನೆ ಸರ್ಕಾರದ ವಿರುದ್ಧ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಅದರ ಅಂಶಗಳು ಇಷ್ಟೇನೆ. ಒಳ ಮೀಸಲಾತಿಯಲ್ಲಿ ಆಗಿರ್ತಕ್ಕಂಥ ಗೊಂದಲದಲ್ಲಿ ಒಳ ಮೀಸಲಾತಿಯನ್ನು ರದ್ದುಗೊಳಿಸಿ ಈ ಹಿಂದೆ ಇರ್ತಕ್ಕಂಥ ಮೀಸಲಾತಿ ಪ್ರಕಾರ ನೇಮಕ ಮಾಡಬೇಕು ಅಂತಕ್ಕಂಥದ್ದು. ಈ ABCD ಉಲ್ಲಂಘನೆ ಮಾಡಿರ್ತಕ್ಕಂಥದ್ದು ಅವೈಜ್ಞಾನಿಕವಾಗಿದೆ. ಅದನ್ನು ರದ್ದುಗೊಳಿಸಿ ಈ ಹಿಂದೆ ಏನು ರೋಸ್ಟರ್ ಸಿಸ್ಟಮ್ನಲ್ಲಿ ಮಾಡ್ತಾ ಇದ್ರೆ ಅದರ ಪ್ರಕಾರ ನಮಗೆ ರಿಕ್ರೂಟ್ಮೆಂಟ್ ಆಗಿರ್ಬೋದು, ಪ್ರಮೋಷನ್ಸ್ ಆಗಿರ್ಬೋದು, ಮಕ್ಕಳ ನೇಮಕಾತಿಗಳಾಗಿರ್ಬೋದು ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯ. ಇನ್ನು ಮುಖ್ಯವಾಗಿರ್ತಕ್ಕಂಥದ್ದು ಈ ಒಂದು ಕೇಂದ್ರ ಸರ್ಕಾರದಲ್ಲಿ ಈಗಾಗಲೇ ಜನಗಣತಿ ಪ್ರಾರಂಭ ಆಗಿದೆ. ಆ ಜನಗಣತಿ ಆಧಾರದ ಮೇಲೆ ಮುಂದಿನ ಅಂಕೆ ಸಂಖ್ಯೆಗಳು ಬಂದ ನಂತರ ಒಳ ಮೀಸಲಾತಿಯನ್ನು ಮಾಡಿದರೆ ನಮಗೆ ಸಂತೋಷ ಆಗ್ತದೆ, ಎಲ್ಲರಿಗೂ ನ್ಯಾಯ ಸಿಕ್ಕಂಗೆ ಆಗ್ತದೆ ಅಂತ. ನಮ್ಮ ಹೋರಾಟ ಯಾವ ಜಾತಿಯ ವಿರುದ್ಧ ಅಲ್ಲ, ಯಾವ ಜನಾಂಗದ ವಿರುದ್ಧ ಅಲ್ಲ, ನಮ್ಮ ಹೋರಾಟ ಸರ್ಕಾರದ ವಿರುದ್ಧ ಅಂತಕ್ಕಂಥದ್ದು ಗಮನದಲ್ಲಿಟ್ಕೊಳ್ಬೇಕು. ಆಮೇಲೆ ಇದಕ್ಕೆ ಏನಾದರೂ ಮಾರ್ಪಾಟು ಮಾಡುವಲ್ಲಿ ಸರ್ಕಾರ ಏನಾದರೂ 27ನೇ ತಾರೀಕು ಒಂದು ಸರ್ಕಾರ ಒಂದು ನಿರ್ಣಯವನ್ನು ತಗೊಳ್ತಾ ಇದೆ. ಮಾರ್ಪಾಟು ಮಾಡೋದನ್ನಾಗಲಿ ನಮಗೆ ಅನ್ಯಾಯ ಆಗ್ತಕ್ಕಂಥ ವ್ಯವಸ್ಥೆಯಲ್ಲಿ ಹೋದರೆ ನಾವು ಮುಂದಿನ ಹೋರಾಟಗಳು ಹಂತ ಹಂತವಾಗಿ ತಳ್ಕೊಂಡು ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತೀವಿ ಅಂತಕ್ಕಂಥ ಮಾತು ತಮ್ಮಲ್ಲಿ ವಿನಂತಿ ಮಾಡ್ತಿದ್ದೀನಿ. ನಮ್ಮ ಜನಾಂಗಗಳ ಸಂಬಂಧಪಟ್ಟವರು ಈ ಹೋರಾಟಕ್ಕೆ ದಯಮಾಡಿ ಎಲ್ಲರೂ ಬರಬೇಕು, ಇನ್ನುಳಿದ ಜನಾಂಗಗಳ ಸಹಕಾರ ನೀಡಬೇಕಂತ ಹೇಳ್ಬಿಟ್ಟು ತಮ್ಮಲ್ಲಿ ವಿನಂತಿ ಮಾಡ್ತೀನಿ. ಕರ್ನಾಟಕ ರಾಜ್ಯ ಮೀಸಲಾತಿ ಸಂರಕ್ಷಣಾ ಒಕ್ಕೂಟದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಈಗೇನು ರಾಜ್ಯ ಮಟ್ಟದಲ್ಲಿ 24/3/2026 ಮಂಗಳವಾರ ಈ ರೈಲ್ವೆ ನಿಲ್ದಾಣದಿಂದ ಹಿಡಿದು ಫ್ರೀಡಂ ಪಾರ್ಕ್ವರೆಗೆ ರಾಜ್ಯ ಮಟ್ಟದ ಒಂದು ಬೃಹತ್ ಸಮಾವೇಶಕ್ಕೆ ಸರ್ಕಾರವನ್ನು ಬೆಚ್ಚು ಬೀಳಿಸುವಂತಹ ಒಂದು ಸಂದೇಶ ಕೊಡಲಿಕ್ಕೆ ನಾವು ಅವತ್ತೊಂದು ದಿನ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ನಮ್ಮ ಬೇಡಿಕೆ ಇಷ್ಟೇ, ಹಿಂದೆ ಇರ್ತಕ್ಕಂಥ ಮೀಸಲಾತಿಯ 15 ಪರಿಶಿಷ್ಟ ಜಾತಿಯವರಿಗೆ, ಪರಿಶಿಷ್ಟ ಪಂಗಡದವರಿಗೆ 3, ಆ ಹಿಂದೆ ಇರ್ತಕ್ಕಂಥ ಮೀಸಲಾತಿ ಪ್ರಕಾರನೇ ನಮಗೆ ಆಯ್ಕೆ ಮಾಡಬೇಕು. ಯಾವುದೇ ಬ್ಯಾಕ್ಲಾಗ್ ಇರ್ಬೋದು, ಆಮೇಲೆ ನೇಮಕಾತಿಯಲ್ಲಿರ್ಬೋದು, ಸರ್ಕಾರದ ಇನ್ನಿತರ ಸೌಲಭ್ಯಗಳಿರ್ಬೋದು, ಅದೇ ರೀತಿ ಮಾಡಬೇಕು. ಎರಡನೇದು ಬಂದು ಈಗೇನು ಜಾತಿ ಪ್ರಮಾಣ ಪತ್ರ ABC ಎಂದು ಹೇಳಿ ಪ್ರವರ್ಗ ಮಾಡಿದ್ರು, ಆ ಪ್ರವರ್ಗ ಆ ಜಾತಿ ಪ್ರಮಾಣ ಪತ್ರವನ್ನು ರದ್ದು ಮಾಡಬೇಕು. ಹಿಂದೆ ಇರ್ತಕ್ಕಂಥ ಜಾತಿ ಪ್ರಮಾಣ ಪತ್ರವನ್ನೇ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಮೂರನೇದಾಗಿ ಈಗೇನು ಒಳ ಮೀಸಲಾತಿಯಲ್ಲಿ ಬ್ಯಾಕ್ಲಾಗ್ ನಲ್ಲಿ ಇರ್ತಕ್ಕಂಥ ರೋಸ್ಟರ್ ಪದ್ಧತಿಯನ್ನು ಅಳವಡಿಸಿದೆ. 6+6+5 ಈ ನೇಮಕಾತಿಯಲ್ಲಿ ಮಾಡಿರ್ತಕ್ಕಂಥದ್ದು ಎಡ ಮತ್ತು ಬಲ ಮತ್ತು C ಅಂದ್ರೆ ಇನ್ನಿತರ ಕೊಳಚಕರ್ಮ ಪ್ರವರ್ಗದವರಿಗೆ, A ವರ್ಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವರಿಗೆ ಬಹಳಷ್ಟು ನೇಮಕಾತಿಯಲ್ಲಿ ನಡೀತಾ ಇದೆ. ಉದಾಹರಣೆಗೆ ಧಾರವಾಡದಲ್ಲಿ ನಡೀತಕ್ಕಂಥದ್ದು ತಾವೆಲ್ಲ ನಮಗೆ ಎಲ್ಲ ಗೊತ್ತಿರ್ಬೋದು. ಇದೆಲ್ಲ ರದ್ದು ಮಾಡಿಸಿ ಹಿಂದೆ ಇರ್ತಕ್ಕಂಥ ಒಳ ಮೀಸಲಾತಿ ಬ್ಯಾಕ್ಲಾಗ್ ನಲ್ಲಿ ಪ್ರವರ್ಗ 15%ರಲ್ಲೇ ನಮ್ಮನ್ನೆಲ್ಲ ನೇಮಕಾತಿ ಮಾಡಿ ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕಂತೇಳಿ ಪತ್ರಿಕಾ ಮಾಧ್ಯಮದ ಮುಖಾಂತರ ಬಂದು ಸರ್ಕಾರಕ್ಕೆ ನಾವು ರಾಜೀನಾಮೆ ಕೊಡ್ತೀವಿ ಅಂತೇಳಿ ಅವರೇ ರಾಜರೋಷವಾಗಿ ಬಂದು ಪತ್ರಿಕೆಯಲ್ಲಿ ಪ್ರಕಟಣೆ ಕೊಟ್ಟು ರಾಜ್ಯ ಸರ್ಕಾರಕ್ಕೆ ಬೆಚ್ಚಿ ಬೀಳುವಂತ ಸಂದೇಶವನ್ನು ಕೊಟ್ಟಿದೆ. ಅವರವರಿಗೆ ಬಿದ್ದಿದೆ. ಆ ಕಡೆ ಮಾಧ್ಯಮ ಆಮೇಲೆ 5 ಜನ ಇದ್ದಾರೆ ಪ್ರೆಸೆಂಟ್, 5 ಜನ ಮಿನಿಸ್ಟರ್ಗಳು. ಈಗ ಓದ ಹುಡುಗರಿಗೆ ಇದು ಅನ್ಯಾಯ ಮಾಡ್ದಂಗೆ ಆಗ್ತಾ ಇದೆ. ಹಾಗಾಗಿ ಹಳೆಯ ರೋಸ್ಟರ್ ಪದ್ಧತಿನೇ ಜಾರಿಗೆ ತಂದ್ರೆ ನಾವು ಹೇಳ್ತಾ ಇದ್ದೀವಿ. ಈಗ ತುಂಬಾ ಹೋರಾಟಗಳು ಬರ್ಲಿ, ಜನರಲ್ ಈಗ ಮೊನ್ನೆ ಧಾರವಾಡಲ್ಲಿ, ಬೆಂಗಳೂರಲ್ಲಿ ಹೋರಾಟ ಮಾಡಿದೆ. ಮತ್ತೆ 15% ಇದ್ದಾಗ ಮತ್ತೆ ABC ಅನ್ನಕ್ಕೆ ಬಂತು. ಆ ABC ಕ್ಯಾನ್ಸಲ್ ಮಾಡ್ಬೇಕು. ಇವಾಗ ನಾವು ಕ್ಯಾಸ್ಟ್ ಸರ್ಟಿಫಿಕೇಟ್ ತಗೋಬೇಕಂತಂದ್ರೆ ABC ಅಂತ ಬರ್ತದೆ. ನಾವು ಇದರಲ್ಲಿ ನಾವು ತಗೋತಾ ಇದೀವಿ. ಈಗ ಅದನ್ನ ರದ್ದು ಮಾಡಬೇಕು. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.